ವೀಕ್ಷಕರೇ, ಭಾಗ 1ರಲ್ಲಿ ನೋಡಿದ್ರಲ್ಲ, ಎಷ್ಟೊಂದು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ಈ ರೈತರು. ಕಲ್ಲು ಭೂಮಿಯಲ್ಲಿ ಬಂಗಾರವನ್ನು ಬೆಳೆದವರು. ಖಂಡಿತವಾಗಿ ಸರ್ಕಾರಗಳಿಂದ ಕೂಡ ಮಾಡಲ್ಪಡುವ ಪ್ರಶಸ್ತಿ ಪುರಸ್ಕಾರಗಳು ಇಂಥವರನ್ನು ಹುಡುಕೊಂಡು ಬರಬೇಕಣ್ರಿ. ನೋಡಿ ಸ್ನೇಹಿತರೆ, ಕಲ್ಲು ಭೂಮಿಯಲ್ಲಿ ಉತ್ತಮ ಇಳುವರಿ ತೆಗಿಬೇಕು ಅಂದರೆ ಇವರು ಅನುಸರಿಸಿರುವ ತಂತ್ರಗಳನ್ನು ಅನುಸರಿಸಬೇಕು ಸ್ನೇಹಿತರೆ. ಅದು ಯಾವ ತಂತ್ರಗಳನ್ನು ಅನುಸರಿಸಿದ್ರು, ಎಷ್ಟೊಂದು ಮುತುವರ್ಜಿಯನ್ನು ವಹಿಸಿ ಈ ಕಲ್ಲು ಭೂಮಿಯಲ್ಲಿ ಇವರು ಬೆಳೆಯನ್ನು ಬೆಳೆದಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಖಂಡಿತವಾಗಿಯೂ ಎಲ್ಲರೂ ಕೂಡ ಇದನ್ನು ಬಳಸ್ಕೊಂಡು ತಮ್ಮ ಬರಡು ಭೂಮಿಯಲ್ಲಿ ಕೂಡ ಬಂಗಾರವನ್ನು ಬೆಳಿಬೋದು ಅಂತ ನಾನಾದರೂ ಭಾವಿಸಿದ್ದೇನೆ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣ. ಲೋಕಣ್ಣರೇ, ಈಗ ಇದರಲ್ಲಿ ಮೇಯ್ನ್ ಕ್ರಾಪ್ ಆಗಿ ನಮಗೆ ಕಾಣ್ತಾ ಇರೋದು ಮೆಣಸು. ಸರ್, ಈಗ ಸದ್ಯದಲ್ಲಿ ಮೆಣಸು ಸರ್, ಸಿಲ್ವರ್ ಮರಗಳಿದ್ದಾವೆ, ಮೆಣಸಿದೆ, ಆಮೇಲೆ ನಿಂಬೆ ಇದೆ. ನಿಂಬೆ ಇದೆ ಸರ್. ನಿಂಬೆದು ಮಾತ್ರ ನೀವು ಏನೋ ಕೆಲಸ ಮಾಡ್ದಂಗೆ ವಾರ ನೀವು ನಿಂಬೆ ಹಣ್ಣು ಆರಿಸ್ಕೊಂಡು ಹೋಗೋದು. ಹೌದು ಸರ್, ಈಗಲೂ ಕೂಡ ಬಿದ್ದಿರೋವನ್ನ ಒಂದು ವಾರಕ್ಕೆ ಒಂದು ಚೀಲ ಸಿಗ್ತದೆ ಸರ್. ಈಗಲೂ ಕೂಡ ಒಂದು ಚೀಲ ಅಂದ್ರೆ ಇವತ್ತು 3,500 ಕೊಡ್ತಾ ಇದ್ದೀನಿ ನಾನು. ವಾರ 3,500 ರೂಪಾಯಿ, 12,000 ತಿಂಗಳ 12,000 ರೂಪಾಯಿ ಅದರಲ್ಲಿ ಬರುತ್ತೆ ನೋಡಪ್ಪ. ಒಳ್ಳೆ ಅದು ಈಗ ಅನ್ ಸೀಸನ್ ಕಡಿಮೆ ಇದೆ, ಫಸಲಿಲ್ಲ. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ ಲೋಕಣ್ಣರೇ, ನೀರಿನ ಸೋರ್ಸ್ ಭಾಳ ಕಡಿಮೆ ಇದೆ. ಹೌದೌದು, ನಮಗೇನು ಇಲ್ಲ ಈ ಥರದ್ದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ಹೆಂಗೋ ಬೇಸಿಗೆಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಕೊಂಬಿಟ್ರೆ ಅವ್ರಿಗೆ ವರ್ಷ ಪೂರ್ತಿ ಆದಾಯ ಕೊಡ್ತಾರಲ್ಲ. ಹೌದು, ಮಳೆಗಾಲದಲ್ಲಿ ಜಾಸ್ತಿ ಬಿಡ್ತವೆ, ಈಗ ಸ್ವಲ್ಪ ಕಡಿಮೆ ಫಸಲು. ಇನ್ನೇನು ಕ್ರಾಪ್ ಮಾಡಿ ಆಮೇಲೆ ಇದರಲ್ಲಿ ಸರ್, ಈಗ ಇದು ಇಷ್ಟಕ್ಕೆ ನೀರು ಇಷ್ಟು ಕಡಿಮೆನಲ್ಲಿ ಬೆಳೆಯೋಕ್ಕೆ ಕಾರಣನೂ ಇದೆ ಸರ್. ಇದಕ್ಕೆ ಏನಪ್ಪ ಅಂದರೆ, ನಾವು ನೋಡಿ ಸರ್, ಈಗ ಅಲ್ಲಿ ನಾನು ಕಾಫಿ ತೋಟಗಳಲ್ಲಿ ನೋಡಿದ್ದೆ. ಅಲ್ಲ, ಇನ್ನು ಬೇರೆ ಕಾಫಿ ತೋಟಗಳಲ್ಲಿ ಈ ಥರ ಗುಂಡಿ ಓಡಾಡಿಸಿ ಮುಚ್ಚರು. ಯಾಕಪ್ಪ ಅಂದ್ರೆ ನೀರು ಹೀರ್ಕೊಳ್ಳಿ ಅಂತ. ಈಗ ಇದು ಗುಂಡಿನ, ಇದು ಗುಂಡಿ ಸರ್. ನೋಡಿ, ಇದು ಹೆಚ್ಚು ಕಮ್ಮಿ ಇದು ಹಿಂಗೆ 6 ಅಡಿ ಇದೆ, ಹಿಂಗೆ ಉದ್ದ 6 ಅಡಿ 7 ಅಡಿ ಗುಂಡಿ, ಹಿಂಗೆ 1.5 ಅಡಿ ಅಗಲ, 1 ಅಡಿ ಆಳ ಹೊಡ್ಸಿದ್ದು. ಇಂಥವನ್ನ ಹೆಚ್ಚು ಕಮ್ಮಿ ಅದಕ್ಕೆ ಗಮನಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ತಗ್ಗಾಗಿದೆ, ಇದು ತಗ್ಗು ನೋಡಿ. ಇದರಲ್ಲಿ ನಾವು ಸೌದಿ ಸೊಪ್ಪು ಇದೆಲ್ಲ ನೋಡಿ ತುಂಬಿದೀವಿ. ನೋಡಿ, ಇದೆಲ್ಲ ಕಾಣಂಗಿಲ್ಲ ನೋಡಿ, ಎಲ್ಲ ಇದೆಲ್ಲ ಸೊಪ್ಪು ಸೌದಿನೇ. ಈ ಮರಕ್ಕೆ ಸವರಿಸ್ತೀವಲ್ಲ ಮೇಲೆ ಸಿಲ್ವರ್ ಮರಗಳು, ಇದೆಲ್ಲ ಇದ್ರೊಳಗೆ ತುಂಬಿಸ್ತೀನಿ. ಈ ಸೌದಿಗಳು ಎಲ್ಲದೂ ಇದ್ರೊಳಗೆ. ನಾವಿಲ್ಲೇನು ಇಲ್ಲೂ ಗಮನಿಸಿ, ಇಲ್ಲಿ ನೋಡಿ, ಇಲ್ಲೊಂದು ಗುಂಡಿ ಇದೆ. ಎಲ್ಲ ಕಡೆ ಗುಂಡಿ ಇದಾವೆ ಸರ್. ಎಷ್ಟು ಉದ್ದ? ಒಂದು 6 ಅಡಿ ಉದ್ದ, 6 ಅಡಿ 1.5 ಅಡಿ 2 ಅಡಿ ಅಗಲ, 1 ಅಡಿ ಆಳ. ನೋಡ್ರಿ, ಇದು ಗುಂಡಿಗಳು ಸರ್. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೆ ಇದೆ ಸರ್. 6 ಅಡಿ ಮೇಲೆ ಬರುತ್ತೆ. ಒಂದು ಅಂದಾಜಿಗೆ ಅವ್ರಿಗೆ 6 ಅಡಿ ಹೊಡಿತಾರೆ ಸರ್ ಅವರು. ಇದು ನಾನು ಅವಾಗ ಎಷ್ಟು ಆಳ 1 ಅಡಿ, ಹಿಂಗೆ 1.5 ಅಡಿಯಿಂದ 2 ಅಡಿ ಅಂತ ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ತೆಗಿತಾರೆ ಸರ್. 1.5 ಅಡಿ 2 ಅಡಿ ಅಗಲ. ಇದು ಏನಾಗುತ್ತೆ ಸರ್, ಇದು ಮಳೆ ಬಂದಾಗ ಒಂದ್ ಡ್ರಾಪ್ ನೀರು ಕೂಡ ಹೊರಗೆ ಹೋಗಲ್ಲ. ಇವೆಲ್ಲ ತುಂಬ್ಕಂತವೆ, ಗುಂಡಿಗಳೆಲ್ಲ ತುಂಬಿ. ಸರಿ, ಅಷ್ಟೊತ್ತಿ ಮಳೆ ನಿಂತು ಹೋಗುತ್ತೆ, ಭೂಮಿಯಿಂದ ಆಚೆಗೆ ಹರಿದು ಹೋಗಲ್ಲ. ಇದು ನಿಮಗೆ ನೀರು ಕಡಿಮೆ ಇದ್ರು ಯಾಕೆ ಮೇಂಟೈನ್ ಆಗ್ತಾ ಇದೆ ಅಂದ್ರೆ, ಈ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ, ತೋಟದಲ್ಲಿ ತೇವಾಂಶ ಉಳ್ಕೊಂಡು. ನೋಡಿ ಸರ್, ಇದು ನಾವು ಕಸನೆಲ್ಲ ಮರ ಕಡಿತೀವಲ್ಲ, ಎಲ್ಲಾ ಕಸನು ನೋಡಿ ಈ ತರ ನಾವು ಇದಕ್ಕೆ ತುಂಬ್ತೀವಿ. ಇದಕ್ಕೆ ನೋಡಿ, ಹಿಂಗೆ ನೋಡಿ, ಇದೆಲ್ಲ ನೋಡಿ, ನೀವ್ ಹಿಂಗಂದ್ರೆ ನೋಡಿ, ಹಿಂಗ್ ಹೋಗುತ್ತೆ ಕೈ ಹಿಂಗೆ. ನೋಡಿ ಹಿಂಗ್ ಹೋಗ್ತಾನೆ ಇರ್ತಿತ್ತು. ಇದು 1 ಅಡಿವರೆಗೂ, 1 ಅಡಿ ಆದವರೆಗೆ ತುಂಬಿದಿರಿ. ಇದೆಲ್ಲ ಕೊಳ್ತೋಗ್ಬಿಡುತ್ತೆ. ನಾವು ಅವಾಗ ಮಾತ್ರ ಮರ ಕಡ್ದಾಗ ತುಂಬ್ತೀವಿ, ಯಾಕೆಂದ್ರೆ ಉದುರಿದ್ದು ಅದ್ರ ಮೇಲೆ ಬೀಳುತ್ತೆ. ಅಲ್ಲಿ ಬೀಳ್ತಾ ಇರುತ್ತೆ. ಮಳೆ ನೀರು ಬಂದಿದ್ದು ಅದ್ರ ತುಂಬ್ಕೊಂಡದ್ಗೆ ಇಡೀ ಬೌಂಡ್ರಿನಲ್ಲಿ ನಂದು ಹೆಚ್ಚು ಕಮ್ಮಿ ಒಂದು 1,000 ಗುಂಡಿ ಇದಾವೆ. ಇದು 2.5 ಎಕರೆ 1,000 ಇದಾವೆ. ಈ ತರ ದೊಡ್ಡ ಗುಂಡಿಗಳು. ಒಂದೊಂದು 2 ಡ್ರಮ್ಮು ಅಂತಂದ್ರು ಅದೆಷ್ಟೋ ನೀರು ಹಿಡಿತವೆ, 2-3 ಡ್ರಮ್ಮು ಹಿಡಿತವೆ. ನಿಮ್ಮ ತೋಟ ಇಷ್ಟು ಚೆನ್ನಾಗಿ ಕಾಣ್ಲಿಕ್ಕೆ, ಇಳುವರಿ ಬರಕ್ಕೆ ಖಂಡಿತ ಈ ಗುಂಡಿಗಳು ಕಾರಣ ಸರ್. ಇದು ಯಾವುದೇ ನೀರು ಹೊರಗೆ ಹೋಗ್ದಂಗೆ ಇದ್ರಲ್ಲಿ ಹಿಂಗ್ಸಿದೀವಿ ಸರ್ ನೀರು. ಇದ್ರ ಜೊತೆಗೆ ಒಂದು ಕೃಷಿ ಹೊಂಡ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ 6 ಅಡಿ 2 ಅಡಿ ಆಗಲ್ಲ, 1 ಅಡಿ ಆಳ. 1 ಅಡಿ ಆಳ ಸರ್. ಯಾಕೆಂದ್ರೆ ಇಲ್ಲಿ ಇನ್ನೂ ಆಳ ತೆಗೆದ್ರೆ ಒಳ್ಳೇದೇ. ಬಟ್ ಕಲ್ಲು ಇಲ್ಲಿ ಮಿನಿಮಮ್ ಅಷ್ಟು ಮಾಡಿ, ಕಲ್ಲು 6 ತೆಗಿಬೇಕಾದ್ರೆ ಬಹಳ ಕಷ್ಟಪಟ್ಟು ತೆಗಿತಾರೆ. ನೋಡಿ, ಆ ಭೂಮಿಯಲ್ಲಿ ಎಷ್ಟು ಕಲ್ಲು ಇದಾವೆ ನಿಮ್ಗೆ ಅಲ್ಲಿ ಕಾಣಿಸ್ತದೆ. ಎಲ್ಲೆಲ್ಲಿ ನೋಡ್ರಿ ಕಲ್ಲು ಭೂಮಿನೇ ಇದು. ನೋಡಿ, ಕಲ್ಲುಗಳು ನಾವು ತೆಗೆದಾಕಿರೋ ಕಲ್ಲು, ಗುಂಡಿಯಿಂದ ತೆಗೆದಾಕಿರೋ ಇವೆಲ್ಲ. ಇಲ್ಲಿ ಒಂದು ಗುಂಡಿ, ಇದು ಒಂದು ಗುಂಡಿ. ಎಲ್ಲ ಕಡೆನೂ ಗುಂಡಿ ಮಾಡ್ಬಿಟ್ಟು ಮರಕ್ಕೆ 2 ಗುಂಡಿ ಇದಾವೆ ಸರ್. ಇವು ಇದೇ ಟೆಕ್ನಿಕ್. 400 ಸಿಲ್ವರ್ ಮರ ಹಾಕಿದ್ರೆ ಒಂದೊಂದು ಮರಕ್ಕೆ ಈ ವರ್ಷ ಒಂದೊಂದು ತಿಕ್ಸ್ಕೊಂಡು ಹೋದ್ವಿ, ಮತ್ತೆ ನೆಕ್ಸ್ಟ್ ಇಯರ್ ಒಂದೊಂದು ತಿಕ್ಸಿದ್ವಿ. ಹಂಗೆ ತಿಕ್ಸ್ತಾನೆ ಇರೋದೇ. ಇದು ನಿರಂತರ, ಇದು ಯಾವಾಗಲೂ ನಿಲ್ಲಂಗಿಲ್ಲ. ಆ ಥರ ತಿಕ್ಸ್ಕೊಂಡು ಹೋಗೋದು. ಆಮೇಲೆ ಸೊಪ್ಪೆಲ್ಲ ಬಿದ್ದಿದ್ದು ಕೂಡ ಭೂಮಿ ಮೇಲೆ ಈ ಥರ ಬಿದ್ದಿರುತ್ತೆ. ಇದಕ್ಕೇನು ಕಲ್ಟಿವೇಶನ್ ಇಲ್ಲ. ನೋಡಿ, ಈ ಥರ ಗೊಬ್ಬರ ಆಗಿರುತ್ತೆ ಭೂಮಿ ಎಲ್ಲ, ಈ ಥರ ಮುಚ್ಕೊಂಡಿರುತ್ತೆ. ಮಳೆ ಬಂದಾಗ ಇದೆಲ್ಲ ಎರೆಹುಳೆಲ್ಲ ತಿಂತವೆ. ನೋಡಿ, ಇದೆಲ್ಲ ಒಳ್ಳೆ ಗೊಬ್ಬರನೂ ಆಗಿರುತ್ತೆ. ಇದು ಎಷ್ಟು ಮಟ್ಟಿಗೆ ಗೊಬ್ಬರ ಆಗುತ್ತೆ ಅಂದರೆ, ಎಲ್ಲ ಎಲೆಗಳು ಉದುರೋದ್ರಿಂದ ಈಗ ನೀರು ಸ್ವಲ್ಪ ಬರ್ತಾ ಇದೆ. ಈಗ ಆನ್ ಆಗಿದೆ ಸರ್, ಮೋಟ್ರುಗಳು ಆನ್ ಆಗಿದ್ದಾವೆ. ಬಿಟ್ಟಿದ್ದೀವಿ, ಈಗ ಹೋಗ್ತಾವೆ ಸರ್. ಈಗ ಡ್ರಿಪ್ಪಲ್ಲಿ
ಇದರಲ್ಲಿ ಸಪೋಟ ಗಿಡಗಳು ನಾನು ಒಂದು 400 ಹಾಕಿದ್ದೆ ಸರ್ ಇದರಲ್ಲಿ. ಇವನು ಕೂಡ 10 ಹತ್ರಕ್ಕೆ ಹಾಕಿದ್ದೆ. ಸಪೋಟನೂ ಇದಾವೆ. ಸಪೋಟ ಇದಾವೆ ನೋಡಿ, ಅಲ್ಲಿ ಮೇಲೆ ಕಾಣ್ತದೆ ನಿಮಗೆ. ಕರೆಕ್ಟ್. ಇದು ಅಲ್ಲಿ ಸಪೋಟ ಇದೆಯಲ್ಲ. ಸಪೋಟ ಇದೆ. ಎಷ್ಟು ಗಿಡ ಇದೆ? ಇದೇನು ಕಡಿಮೆ ಫಸಲು ಬಿಡ್ತಿರಲ್ಲ ಸರ್, ಇದು ಭಾಳ ಫಸಲು ಬಿಡವು. ಇಲ್ಲಿ ಏನಾಗಿದೆ, ಸ್ವಲ್ಪ ಕರಡಿದ ಕಾಟ ಜಾಸ್ತಿ. ಎಲ್ಲ ಗಿಡಗಳು ಸುಮಾರು ಗಿಡ ಮುರಿದು ಹಾಕ್ಬಿಟ್ಟು. ಕರಡಿ ಆ ಮುರಿದು ಹಾಕಿದ ಮೇಲೆ ಒಂದು ಸ್ವಲ್ಪ ಕೆಲವು ಗಿಡ ಬಿಟ್ಕೊಂಡು ಕೆಲವು ಗಿಡ ನಾನು ಮುರಿದವನ್ನೆಲ್ಲ ಕಡ್ದು ಹಾಕ್ಸಿದೆ ಸರ್. ಅವು ಸ್ವಲ್ಪ ನಿಂಬೆಕಾಯಿ ನೋಡಿದೆ ಸರ್, ಇಲ್ಲಿ ಬಿದ್ದಿದೆ, ಅಲ್ಲಿ ಬಿದ್ದಿದೆ. ಗಿಡ ಹಂಗೆ ಬಿದ್ದಿರ್ತವೆ. ಇವು ಇನ್ನೇನು ಮುಟ್ಟಲ್ಲ ನೀವು? ಯಾರು ನಾವು ಮುಟ್ಟಲ್ಲ, ಯಾರು ಬರೋದು ಇಲ್ಲ. ಆಮೇಲೆ ಸಾಮಾನ್ಯ ಯಾರೋ ಬೇಕಾದ್ರೆ ಒಂದು 10 ತಗೊಂಡೋಗ್ಬೋದು, ಅದನ್ನೆಲ್ಲ ನಾವು ನೋಡಕ್ಕಾಗಲ್ಲ. ಒಂದು ವಾರಕ್ಕೊಂದ್ಸರಿ ಬಂದು ಸಂಡೆ ಬಂದು ಸಂತಿಗೆ ಹಾಕ್ಬಿಡ್ತೀವಿ, ಸಂತಿಗೆ ತಗೊಂಡೋಗಿ ಕೊಟ್ಬಿಡ್ತೀವಿ. ನೋಡಿ ಸಪೋಟಕಾಯಿ ಗೊಂಚೆಲ್ಲ ಬಿಡ್ತೇವೆ ಸರ್. ಸಪೋಟಕಾಯಿ ಸ್ವಲ್ಪ ಬಿಡಲ್ಲ, ಭಾಳ ಚೆನ್ನಾಗಿ ಬಿಡ್ತಾವೆ ಇಲ್ಲಿ. ಈಗ ಸೀಸನ್ ಅಲ್ವಲ್ಲ. ಏನಾಗಪ್ಪ, ಸಪೋಟ ಏನಾಗಿದೆ ಅಂದ್ರೆ ನೆರಳಿರ್ಬಾರ್ದು ಸರ್. ಇವಕ್ಕೆ ಎತ್ತರ ಬೆಳಿತವೆ. ನೆರಳಿದ್ರೆ ನಮ್ಮ ನೆರಳಿರೋದ್ರಿಂದ ಎತ್ತರ ಬೆಳೆಯೋದ್ರಿಂದ ನಮಗೆ ಕುಯ್ಯಕ್ಕಾಗಲ್ಲ. ಆಮೇಲೆ ಇವೇನಾಗ್ತವೆ, ಹಕ್ಕಿ ಪಕ್ಷಿ ಮೇಲಿರೋ ತಿಂತವೆ, ಕೆಳಗಡೆ ನಾವು ಕುಯ್ಕೊಂಡು ಮನೇಲಿ ತಿಂತೀವಿ. ಅವ್ರಿಗೆ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಅವ್ರಿಗೆ ಕೊಡ್ತೀವಿ ಒಂದು ಸ್ವಲ್ಪ ತಿನ್ನಕ್ಕೆ. ಉಳಿದದ್ದೆಲ್ಲ ಹಕ್ಕಿ ಪಕ್ಷಿ ತಿಂತಾವೆ ಸರ್. ನಮ್ಮ ತೋಟದಲ್ಲಿ ಹಕ್ಕಿ ಪಕ್ಷಿಗಳು ಭಾಳ ಇದಾವೆ ಸರ್ ಇಲ್ಲಿ. ಲೋಕನಾರ ಇರಲಿ. ಈಗ ಇದು 2.25 ಎಕರೆ ಫ್ಲ್ಯಾಟು. ಸರ್. ನಾನೀಗ ಫೈನಲ್ ಇದಕ್ಕೆ ಬಂದಿದ್ದೀನಿ ಸ್ಟೇಜ್ಗೆ. ಏನು ನಮಗೆ ಮಾಹಿತಿ ಬೇಕು ಅಂದರೆ, ನೀವು ಮಾಡ್ತಿರೋದು ಇದು ನ್ಯಾಚುರಲ್ ಫಾರ್ಮಿಂಗ್ ಸರ್. ನಿಮಗೆ ಇದಕ್ಕೆ ಶ್ರಮ ಭಾಳ ಕಡಿಮೆ ಮಾಡ್ತಾ ಇಲ್ಲ. ಏನು ಇಲ್ಲ ಸರ್, ಇದು ಸ್ವಲ್ಪ ಕಡಿಮೆನೆ, ತುಂಬಾ ಕಡಿಮೆ. ನೀವು ವರ್ಷಕ್ಕೆ ಇದಕ್ಕೆ ಎಷ್ಟು ಬಂಡವಾಳ ಹಾಕ್ತೀರಿ, ಈ ಗೊಬ್ಬರ ಈ ರೂಪದಲ್ಲಿ, ಎಲ್ಲದರಿಂದ ನಿಂಬೆಯಿಂದ ಹಿಡಿದು ಕಾಳುಮೆಣಸಿಂದ ಹಿಡಿದು ಎಲ್ಲ ಒಟ್ಟು ಆದಾಯ ಎಷ್ಟು ತಗೊಳ್ತೀರಿ ಸರ್? ನಮ್ಮದು ಒಂದು ಲೆಕ್ಕ ಹಾಕಿದರೆ ಈ ನಿಂಬೆ ಗಿಡದ ಆದಾಯದಲ್ಲಿ ನಮ್ಮದು ಖರ್ಚು ಮೇಂಟೈನ್ ಆಗುತ್ತೆ. ಇಲ್ಲಿ ನಿಂಬೆ ಗಿಡದ್ದು ಖರ್ಚು ಮೇಂಟೈನ್ ಆಗುತ್ತೆ. ನಿಂಬೆ ಗಿಡದ್ದು ಇದಕ್ಕೇನು ಗೊಬ್ಬರ ಹಾಕೋದು, ಆಳು ಕಾಳಿನ ಕೈಲಿ ಅಂದ್ರೆ ಕಳೆ ಪಳೆ ಸಣ್ಣದ ಏನೋ ಜಾಸ್ತಿ ಗಿಡ ಇದ್ರೆ ಕೀಳ್ಸೋದು, ಇಂಥದ್ರ ಬರಲ್ಲ ಬಿಡ್ರಿ. ಬರಲ್ಲ. ಆಕಸ್ಮಿಕವಾಗಿ ಒಂಥರ ಬಳ್ಳಿ ಇದಾವೆ ಸರ್ ಇಲ್ಲಿ, ಆ ಬಳ್ಳಿ ನಾವು ಕೀಳಿಸ್ಲೇಬೇಕು. ಮೇಗಳಿಂದ ಬೀಳು ಬಿಡ್ಕೊಂಬರುತ್ತೆ ಸರ್, ಅದನ್ನ ತೋರಿಸ್ತೀನಿ ಬರ್ರಿ ಈ ಕಡೆಗೆ. ಇಲ್ಲ, ಬಳ್ಳಿಗಳನ್ನ ವರ್ಷಕ್ಕೊಂದ್ಸರಿ ನಾವು ಕೀಳಿಸ್ಲೇಬೇಕು. ನೋಡಿ ಹೆಂಗೆ ಈ ಮೆಣಸು ಬಳ್ಳಿ ಗಿಡದಲ್ಲೂ ಕೂಡ ಹಬ್ಬಿದಾವ್ ನೋಡ್ರಿ. ಹೋಗಿದಾವೆ ಇವು ಬಿಡಲಂಗ್ ಬಿಟ್ಕೊಂಡು ಬಿಡ್ತಾವಲ್ಲ, ಬಿಟ್ಕೊಂಡು ಮೇಲೆ ಹಬ್ಕೊಂಡು ಹೋಗ್ಬಿಡ್ತಾವೆ ಸರ್. ಇವನ್ನ ಸ್ವಲ್ಪ ಕೀಳಕ್ಕೆ ಅವಾಗ ಒಂದು ಸ್ವಲ್ಪ ಲೇಬರ್ ಆಗುತ್ತೆ. ಕರೆಕ್ಟ್. ಇನ್ನು ದನಿಂಗ್ ಗೊಬ್ಬರ ಹಾಕೋದು ಎಲ್ಲದರಿಂದ ಸೇರ್ಕೊಂಡು ಇಲ್ಲೆಲ್ಲ ಇದೆ ನೋಡಿ, ಎಲ್ಲ ಬಳ್ಳಿ ಬಿಟ್ಕೊಂಡಿದೆ ನೋಡಿ ಸರ್. ಇದನ್ನೆಲ್ಲ ಕೀಳಿಸ್ಬೇಕಾಗತ್ತೆ ಸರ್, ಇಲ್ಲ ಮೇಲೆ ಯಾವ್ದು ಇದೊಂಥರ ಕಾಡು ಜಾತಿ ಬಳ್ಳಿ ಸರ್. ಇದು ಹೋಗೋದೇ ಇಲ್ಲ. ಎಷ್ಟೇ ಕಿತ್ತಾಕಿದ್ರು ಮೆಣಸಿಂದ ಏನು ಅಲ್ಲ, ಎಷ್ಟೇ ಕಿತ್ತಾಕಿದ್ರು ಕೈಲಿ ಹಿಡ್ಕೊಂಡಿದ್ದಾರೆ ನೋಡಿ, ಮೇಗಳಿಂದ ಇಳೆ ಬೀಳ್ತಾವ ಸರ್ ಬಳ್ಳಿ. ಅಲ್ಲೆಲ್ಲ ಒಂಚೂರು ಬಳ್ಳಿ ಇದ್ರೆ ಸಾಕು, ಅಲ್ಲಿಂದ ಬೇರ್ ಬೀಳುತ್ತೆ. ಹಂಗಾಗಿ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಯ್ತು. ಹಂಗಾಗಿ ಏನ್ ಮಾಡ್ತೀವಿ ನಾವು ಅತ್ಲೇ ನೋಡಿ, ಇದೇ ಬಳ್ಳಿ ಇದು. ನಾವು ಎಷ್ಟೇ ಕಿತ್ತಾಕಿರ್ತೀವಿ ಈ ತರ ಹಬ್ಕೊಂಡು ನೋಡಿ, ಇಲ್ಲಿ ಇವು ಹೆಚ್ಚು ಕಮ್ಮಿ 50 ಅಡಿ 100 ಅಡಿವರೆಗೂ ಹೋಗ್ಬಿಡ್ತಾವೆ ಇವು. ಲಾಂಗು. ಇದು ನಿಂಬೆ ಗಿಡ ಒಣಗೋಗ್ಬಿಟ್ಟಿದೆ. ಒಣಗಿದೆ ಸರ್. ಈಗ ಅದಲ್ಲೇ ವಯಸ್ಸಾಗಿ ಒಣಗೋಗಿದೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂತಲ್ಲ ಸರ್. ಈಗ ಅದೀಗ ನೆಕ್ಸ್ಟ್ ಹೋದ್ರೂ ಹೋಗ್ಲಿ, ಮೆಣಸನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡ್ರೆ ಮೆಣಸಲ್ಲಿ ಒಳ್ಳೆ ಲಾಭ ಇದೆ ಸರ್. ಮೆಣಸಲ್ಲಿ ಲಾಭ ಇದೆ, ನಿಂಬೆಗಿಂತಲೂ ಮೆಣಸಲ್ಲಿ ಲಾಭ ಇದೆ. ಆಮೇಲೆ ಈಗ ಲೋಕನಾರ್ ಇರಲಿ, ನಮ್ಮದು ಇದೊಂದು ಪಾಯಿಂಟ್ ಪೂರ್ತಿ ಆಗಬೇಕು. ಈಗ ನಿಮ್ಮದು ನಿಂಬೆಯಲ್ಲಿ ಎಷ್ಟು ಇನ್ಕಮ್ ಬರುತ್ತೆ? ಖರ್ಚು ಅಷ್ಟೇ ಅಂತ ಹೇಳಿದ್ರಿ, ನಿಂಬೆಯಲ್ಲಿ ಎಷ್ಟು ಬರ್ಬೋದು ಇನ್ಕಮ್? ನಿಂಬೆನಲ್ಲಿ ಸರ್ ಕನಿಷ್ಠ ಅಂದ್ರೆ ನನಗೆ 1 ಲಕ್ಷ ರೂಪಾಯಿ ಮೇಲೆ ಆದಾಯ ಇದೆ ಸರ್. ವರ್ಷ 1 ಲಕ್ಷ ರೂಪಾಯಿ ಮೇಲೆ ಆದಾಯ ಇದೆ. ಅದಷ್ಟು ಇದು ತೋಟ ಮೇಂಟೆನೆನ್ಸ್ ಇದಕ್ಕೆ ಆಗುತ್ತೆ ಸರ್. ಗೊಬ್ಬರಕ್ಕೆ ಎಲ್ಲದಕ್ಕೂ ಆಗುತ್ತೆ ಸರ್ ಇದಕ್ಕೆ. ಹೋಗ್ಲಿ. ಆಮೇಲೆ ಇನ್ನು ಮರಗಸಿ ಮಾಡಿಸ್ತೀನಿ ವರ್ಷಕ್ಕೊಂದ್ಸರಿ. ಅದು ಒಂದು 70-80 ಸಾವಿರ ಆಗುತ್ತೆ. ಏನು ಮರಗಸಿ ಅಂದ್ರೆ ಈ ಸಿಲ್ವರ್ ಮರಗಳನ್ನ ಸವರ್ಬೇಕು ಸರ್ ನಾವು. ಸವರ್ಬೇಕು ವರ್ಷಕ್ಕೊಂದ್ಸರಿ ಮೇಲೆ. ಅದು ಮರಕ್ಕೆ 100 ರೂಪಾಯಿ ತಾಂತಾರೆ. 70, 80, 100 ತಾಂತಾರೆ. ಇಲ್ಲ ಒಂದು 300 ಮರ ಇದಾವೆ. 300 ಮರ ಅಂದ್ರು 30 ಸಾವಿರ 40 ಸಾವಿರ, ಒಂದು 50 ಸಾವಿರ. ಅದನ್ನೆಲ್ಲ ಸೌರಿ ನಾವು ಈ ಗುಂಡಿ ಒಳಗೆಲ್ಲ ಹಾಕಿ ಇನ್ನೊಂದು 1 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಯಾಕೆಂದ್ರೆ ಗುಂಡಿನೂ ಒಂದೊಂದ್ಸರಿ ಒಡಿಸ್ಬೇಕಾಗುತ್ತೆ. ಅದು 1 ಲಕ್ಷ ಖರ್ಚು ಬರ್ಬೋದು. ಅದು ನಿಂಬೆ ಇಲ್ಲ, ಅದು ಮೆಣಸಿನ ದುಡ್ಡಲ್ಲಿ ಖರ್ಚು ಮಾಡ್ಲೇಬೇಕು ನಾನು. ಮೆಣಸಿನ ದುಡ್ಡಲ್ಲಿ ಈಗ 9 ಲಕ್ಷ ಕೊಟ್ಟಿದ್ದೀನಿ. ಅದು ನೆಟ್ ಪ್ರಾಫಿಟ್ 9 ಲಕ್ಷ. ಅದ್ರಲ್ಲಿ 1 ಲಕ್ಷ ಹೋಗುತ್ತೆ. 8 ಲಕ್ಷ ನನಗೆ ಖರ್ಚು ಕಳೆದು ಇದು 2.5 ಎಕರೆ ಜಾಗದಲ್ಲಿ ಉಳಿಯುತ್ತೆ ಸರ್. 2.5 ಎಕರೆ ಜಾಗದಲ್ಲಿ 8 ಲಕ್ಷ ನಿವ್ವಳ ಉಳಿಯುತ್ತೆ. ಏನು ಕೆಲಸ ಇಲ್ದಲೆ. ಆಮೇಲೆ ಏನಾಗಿದೆ, ಎಲ್ಲ ನೋಡಿ ಇಲ್ಲಿ ನೋಡಿ, 3 ಸಿಲ್ವರ್ ಮರದಲ್ಲಿ ಈಗ ಹಾಕಿದ್ವಿ ಬಳ್ಳಿಗಳನ್ನ ಸಣ್ಣವ. ಕೆಲವು ಹೋಗಿದಾವೆ. ಬರೀ 400 ಗಿಡದಲ್ಲಿ 200 ಗಿಡದಲ್ಲಿ 200-225 ಗಿಡದಲ್ಲಿ ಮಾತ್ರ ಮೆಣಸು ಫಸಲಿರೋದು. ಇವೆಲ್ಲ ಈಗ ನಟ್ಟಿದೀವಿ ಮತ್ತೆ. ಸರಿ ಕಾಣ್ತೈತಿ. ಎಲ್ಲವರಲ್ಲೂ ಇಲ್ಲ. ಎಲ್ಲರೂ ನೋಡಿ 3 ಮರ ಕಂಟಿನ್ಯೂಸ್ ಇಲ್ಲ ಇಲ್ಲಿ. ಹೌದೌದು. ಹಿಂಗೆ ಒಂದು 200 ಮರ ಇಲ್ಲ. 400 ಮರದಲ್ಲಿ 200 ಮರದಲ್ಲಿ ಇಲ್ವೇ ಇಲ್ಲ. ಎಲ್ಲವೂ ಬಂದಾಗ ಇನ್ನು ಸ್ವಲ್ಪ ಲಾಭ ಜಾಸ್ತಿ ಆಗ್ಬೋದು. ಖಂಡಿತ. ಇದ್ರ ಜೊತೆಗೆ ಈಗ ನಾನು ಮನೆ ಹತ್ರ ಈ ಒಂದು 15-20 ವರ್ಷದ ಹಿಂದೆ ಒಂದು ಜಾಯಿಕಾಯಿ ಗಿಡ ನೆಟ್ಟಿದ್ದೆ ಸರ್. ಅದು ಒಳ್ಳೆ ಫಸಲು ಬಂತು ನನಗೆ. ನೋಡಿ ಅದು ಒಳ್ಳೆ ಫಸಲು ಬಂತು ಅಂದರೆ ಒಂದು ಗಿಡದಲ್ಲಿ ನನಗೆ 5,000 ರೂಪಾಯಿ ಸಿಗ್ತಾ ಇದೆ.
ಒಂದು ಒಂದು ಗಿಡದಲ್ಲಿ. ಅಬ್ಬಬ್ಬಬ್ಬ. ಹಂಗಾಗಿ ಇಲ್ಲಿ ಒಂದು 200 ಇವನ್ ನಟ್ಟಿದ್ದೀನಿ ಸರ್. ಈಗ ಜಾಯ್ಕಾಯಿ 100 ನಟ್ಟಿದ್ದೀನಿ ಸರ್. 100 ನೆಟ್ಟಿದ್ದೀವಿ. 100 ನಟ್ಟಿದ್ದೀನಿ ಜಾಯ್ಕಾಯಿ. ಇದ್ರೊಳಗೆ ನೋಡೋಣ, ಇದು ನೆರಳಲ್ಲಿ ಬೆಳೆಯುತ್ತೆ ಸರ್, ಇದು ಬಿಸಿಲಲ್ಲಿ ಬೆಳೆಯಲ್ಲ. ಹೌದು, ಇದಕ್ಕೆ ನೆರಳು ಸಿಗುತ್ತೆ. ಇದು ನೆರಳು ಸಿಗುತ್ತೆ, ನೋಡೋಣ ಅಂತ ನಟ್ಟಿದ್ದೀನಿ ಸರ್. ಇದು 1 ವರ್ಷ ಆಗಿದೆ, ಗಿಡ ಇಷ್ಟ ಹತ್ರ ಬೆಳೆದಿದೆ. ಸೂಪರ್ ಐಡಿಯಾ ಬಿಡ್ರಿ, ತುಂಬಾ ಚೆನ್ನಾಗಿ ಬರ್ತದೆ ಇಲ್ಲಿ. ಇವು ನೋಡೋಣ ಚೆನ್ನಾಗಿ ಬರ್ತವೆ ಅಂತಲೇ ಅನ್ಕೊಂಡು. 1 ವರ್ಷದ 1 ವರ್ಷದ ಗಿಡ ಸರ್ ಇವು. ಹೋದ ವರ್ಷ ಮಳೆಗಾಲ ನೆಟ್ಟಿದ್ವಿ, ಈ ವರ್ಷ ಮಳೆಗಾಲ ಬಂದ್ರೆ 1 ವರ್ಷ. ಸರಿ ಸರಿ. ಮಳೆಗಾಲದ ನೆಟ್ಟಿವಿ, ಮೇ ಜೂನ್ ತಿಂಗಳಲ್ಲಿ ನೆಟ್ಟಿದ್ವಿ. ಜೂನ್ ತಿಂಗಳು ಬಂದರೆ ಇದು 1 ವರ್ಷ ಆಗಿದೆ ಗಿಡ ನೆಟ್ಟು. ಇವು ನಾನು 80-90 ರೂಪಾಯಿ ಕೊಟ್ಟು ತಂದಿದ್ದೆ. ಗಾಜಿನವ್ರ ಹತ್ರ ಒಂದು ನರ್ಸರಿ ಇದೆ, ಅಲ್ಲಿನ ತಂದಿದ್ದೆ ಸರ್ ಇವನ್ನ. ನೋಡಿ ಇವೆಲ್ಲ ಅವೇ ನೋಡಿ, ನೋಡಿ ಇವೆಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಆ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಹೌದು, ಇವೆಲ್ಲ ನಾನು ಡಿಸ್ಟೆನ್ಸು ಹಿಂಗೆ ಮಾಡಿ ಹಾಕಿದ್ದೆ. ಹಿಂಗೆ ಒಂದು 15 ಅಡಿ 20 ಅಡಿ ಮಾಡಿದ್ದೀನಿ ಸರ್. ಇವ ಹಿಂಗೆ ಒಂದು 25-30 ಅಡಿ ಮಾಡಿದ್ದೀನಿ. ನೋಡೋಣ, ಇವು ಏನಿದ್ರೆ ಬರ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ನೆಟ್ಟಿದ್ದೀನಿ. ಅದ್ರ ಜೊತೆಗೆ ನೋಡಿ, ಇದು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕಡೆ, ಇದು ಫುಲ್ ಕಲ್ಲು ಗುಡ್ಡ ಇತ್ತು. ಇದು ಕಲ್ಲೇ ಎಲ್ಲ ಕಾಣ್ತದೆ, ಫುಲ್ ಕಲ್ಲು ಗುಡ್ಡನೇ. ಇದನ್ನ ಬಿಟ್ಟಿದ್ವಿ ಅವತ್ತಿಂದ ಇವತ್ತಿನವರೆಗೂ ಹಾಳು ಬಿಟ್ಟಿದ್ವಿ. ಇದು ಬೇಡ, ಇದು ಆಗಲ್ಲ ಮಾಡಕ್ಕೆ ಅಂತಾನೆ, ಮಾಡಕ್ಕಾಗಲ್ಲ ಅಂತಾನೆ ಖಾಲಿ ಬಿಟ್ಟು. ಲಾಸ್ಟ್ ಇಯರ್ ಒಂದು JCB ತಮ್ಮ ಇಟಾಚಿ ಬಂದಿತ್ತು, ಕರ್ಕೊಂಡು ಬಂದಿದ್ದೆ. ಅದ್ರ ಕೈಲಿ ಕೆಲಸ ಮಾಡಿಸಿದೆ ಸರ್. ಇದ ಫುಲ್ಲು ಟ್ರಂಚ್ ಹೊಡಿಸಿ ನೋಡಿ ಸರ್, ಎಲ್ಲ ಕಡೆ ಒಂದೊಂದು ಮರಕ್ಕೆ ಟ್ರಂಚು, ಒಂದು ಸಿಲ್ವರ್ ಮರಕ್ಕೆ ಒಂದು ಟ್ರಂಚು ನೋಡಿ. ಸಿಲ್ವರ್ ಮರಕ್ಕೆ ನಿಮ್ದು ಈಗ 2.25 ಎಕರೆಗೆ ಬೆಳೆ ಇಲ್ಲ? ಇಲ್ಲ, ಎಲ್ಲದ್ರಿಗೂ ಇಲ್ಲ. ಒಂದು 2.25 ಎಕರೆ ಅಷ್ಟೇ. 2 ಎಕರೆಗೆ ಅದೇ ನೋಡಿ, ಒಂದು ಹೆಚ್ಚು ಕಮ್ಮಿ ಇಲ್ಲೇ ಒಂದು 1/4 ಎಕರೆ ಅರ್ಧ ಎಕರೆ ಅಷ್ಟು ಜಾಗ ಇದೆ ನೋಡಿ. ಇವಕ್ಕೆಲ್ಲ ಲಾಸ್ಟ್ ಈಗ ಒಂದು 3 ವರ್ಷದ ಹಿಂದೆ ಈ ತರ ಟ್ರಂಚ್ ಓಡಿಸಿದೆ ಸರ್. ಹಿಂಗೆ ಟ್ರಂಚ್ಗಳು JCB ಅಲ್ಲ ಇಟಾಚಿನಲ್ಲಿ ಓಡಿಸಿ, ಇದು ಹೆಚ್ಚು ಕಮ್ಮಿ ಒಂದು 10-15 ಸಾವಿರ ರೂಪಾಯಿ ಆಯ್ತು ನೋಡಿ. ಬಂಡೆಗಳು ನೋಡಿದ್ರು, ಒಳಗಿರೋ ಬಂಡೆಗಳು ಇಷ್ಟು ಬಂಡೆನೆಲ್ಲ ತೆಗೆದು ಹೊರಗೆ ಹಾಕಿದ್ರು ಅವರು. ಗುಂಡಿ ಒಳಗಿರೋ ಬಂಡೆಗಳನ್ನ ತೆಗೆದು ಸೆಂಟ್ರಲ್ ಹಾಕಿದೀವಿ. ಇದು ನಾವೇನು ಬೇರೆ ಏನೇನು ಮಾಡಕ, ಇದನ್ನ ಮತ್ತೆ ಹೇರ್ಕೊಂಡು ಹಾಕಿದ್ರೆ ಎಲ್ಲಿಗೆ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಇಲ್ಲೇ ಇರಲ್ಲ, ನೋಡ್ಕೊಳ್ಳೋಣ ಅದೇನಾಗುತ್ತೆ ಅಂತ ಇಲ್ಲೇ ಬಿಟ್ಟಿದ್ದೀನಿ. ಬಿಟ್ಟು ನೋಡಿ 3 ವರ್ಷದಿಂದ ಈ ಸಿಲ್ವರ್ ಗಿಡ ನೆಟ್ಟೆ ನೋಡಿ, ಎಷ್ಟು ಉದ್ದ ಬೆಳೆದಿದೆ 3 ವರ್ಷದಲ್ಲಿ ನೋಡ್ರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಸಿಗಳು ತಗೊಂಬಂದು ನೆಟ್ಟೆ ಇದನ್ನ ಚೆನ್ನಾಗಿ. ಇವಕ್ಕೆಲ್ಲ ಈಗ ಈ ವರ್ಷ ಮಳೆಗಾಲದಲ್ಲಿ ಮೆಣಸು ಸಸಿಗಳನ್ನ ನಟ್ಟಿದ್ದೀನಿ. ಸೂಪರ್. ಇವು ಈಗ ಚಿಗುರ್ತಾದಾವ ಈಗ ನೋಡಿ, ಗಿಡಗಳು ನೋಡಿ ಈ ತರ ಚಿಗುರ್ತಾದಾವ. ಈಗ ಒಂದು 2-3 ವರ್ಷಕ್ಕೆ ಇವು ಬರ್ತಾವ ಸರ್. ಇವು ಅಲ್ಲ ಒಂದು 100 ಇದಾವೆ ಹೆಚ್ಚು ಕಡಿಮೆ. ನಿಮ್ಮ ಐಡಿಯಾಕ್ಕೆ ನಾವು ಮೆಚ್ಚಬೇಕು. ಯಾಕೆಂದ್ರೆ ಏನೂ ಬೆಳೆದೇ ಇರೋ ಜಾಗದಲ್ಲಿ ನೀವು ಸಿಲ್ವರ್ ಗಿಡ ಬೆಳೆಸಿ ನೋಡಿ. ಸಿಲ್ವರ್ ಮೆಣಸಿನ ಗಿಡ ನೋಡಿ, ಆಧಾರವಾಗಿ ಇಟ್ಕೊಂಡು ಮೆಣಸಿನ ಗಿಡಗಳು ಬರ್ತಾ ಹತ್ರ ಇದೆ. ಮೆಣಸಿನ ಸಸಿ ನೋಡಿ, ಎಲ್ಲ ಈ ವರ್ಷ ಮಳೆಗಾಲದಲ್ಲಿ ಹಾಕಿದ್ವಿ. ಸರಿ, ಈ ವರ್ಷ ಮಳೆಗಾಲ ಬಂದ್ಬಿಟ್ರೆ ಇವು ಇಂಪ್ರೂವ್ಮೆಂಟ್ ಆಗ್ತವೆ. ವೆರಿ ಗುಡ್, ಒಳ್ಳೆ ಐಡಿಯಾ ಮಾಡಿದಿರಣ್ಣ. ನೋಡಿ, ಕಲ್ಲು ಪಟ್ರೋಲ್ ನಾನು ಸಿಲ್ವರ್ ಗಿಡ ಹತ್ತವೆ ಅನ್ಕೊಂಡಿದ್ದೆ. 3 ವರ್ಷಕ್ಕೆ ಇಷ್ಟ ಹತ್ರ ನನಗೆ ಆಶ್ಚರ್ಯ ಆಗುತ್ತೆ. ಅವಕ್ಕೆ ಇಂಥ ಭೂಮಿನೇ ಬೇಕು. ಅವಕ್ಕೆ ಅದಕ್ಕೆ ಟ್ರಂಚ್ ಮಾಡಿದಿಲ್ಲ ಸರ್. ಇದು ಮಳೆ ಬಂದಾಗ ನೀರು ಕುಡ್ಕೊಂಡಿದೆ ಚೆನ್ನಾಗಿ. ಈ ಮರ ಕಡ್ದೆಲ್ಲ ನಾವು ಇದ್ರೊಳಗೆ ಹಾಕ್ತಿವಿ ನೋಡ್ರಿ. ಅದು ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಅದಕ್ಕೆ ನೀರಿನ ಒತ್ತಡ ಕಮ್ಮಿ ಇದ್ರೂ ಕೂಡ ಬೆಳಿತಾವೆ. ರೈಟ್, ಕರೆಕ್ಟ್. ಹಂಗಾಗಿ ಒಂದು ಯೋಚನೆ ಮಾಡ್ಕೊಂಡು ಮಾಡಿದ್ವಿ ಸರ್. ಓಕೆ ಲೋಕಣ್ಣರೇ, ತುಂಬ ಅದ್ಭುತವಾದ, ಯಾಕೆ ಗೊತ್ತಾ, ತೋಟ ಕಟ್ಟಲಾರ ಜಾಗದಲ್ಲಿ ಅದ್ಭುತವಾದ ತೋಟ ಕಟ್ಟಿದ್ದೀರಿ. ಅದು ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ. ಹೌದು ಸರ್. ಹಾಗಾಗಿ ಕಟ್ ಮಾಡಿಬಿಡ್ರಿ. ಈಗ ಏನು ಗೊತ್ತಾ, ನಮ್ಮ ವೀಕ್ಷಕರು ಕೆಲವರು ಈಗ ಏನೂ ಬೆಳೆಯಲ್ಲ ಅಂತ ಹಾಳು ಬಿಟ್ಟಿರುವಂಥ ಜಾಗಗಳಿದ್ದಾವೆ. ಹ್ಞೂ ಸರ್. ಅವ್ರಿಗೆ ನೀವು ಒಂದು ಐಡಿಯಾ ಏನು ಹೇಳ್ತೀರಿ ಸರ್? ನೀರು ಅಲ್ಪ ಸ್ವಲ್ಪ ನೀರಿದ್ರೆ ಅದು ಭೂಮಿನ ಕೆಟ್ಟದು ಅಂತ ಹೇಳಂಗಿಲ್ಲ ಸರ್. ನಾವು ಎಂಥ ಕೆಟ್ಟ ಭೂಮಿಯಲ್ಲೂ ನಾವೇನು ಬೇಕಾದ್ರೂ ಬೆಳಿಬೋದು. ನಮ್ಮ ಜನ ಅಂತಾರಲ್ಲ, ಕೆಟ್ಟ ಭೂಮಿ ಇದ್ರಾಗ ಏನೂ ಆಗಲ್ಲ, ಕಲ್ಲು ನೋಡಿ, ಇದು ಕಲ್ಲು ನೋಡಿ, ಇಲ್ಲಿ ಬಂಡೆ ತುಂಬ್ಕೊಂಡು ನೀವು ಒಂದು 50 ಲೋಡ್ ಆಗ್ತಾವೆ ಕಲ್ಲು. ಈ ಕಲ್ಲೊಳಗೆ ಈ ಮರಗಳು ಬೆಳೆಸಿದ್ದೀನಿ. ಇವೆಲ್ಲರಿಗೂ ಮೆಣಸು ಹಚ್ಚಿದ್ರೆ ಇಷ್ಟು ಜಾಗ ನಿಮಗೆ ಲೆಕ್ಕ ಹೇಳಿದ್ರೆ, ಇಷ್ಟೇ ಲೆಕ್ಕದಲ್ಲಿ ಜಾಗದಲ್ಲಿ ಒಂದು 70-80 ಮರ ಇದೆ. 70-80 ಮರನ್ನು ಮೆಣಸು ಬಿಟ್ಟರೆ ಮಿನಿಮಮ್ 3-4 ಲಕ್ಷ ನನಗೆ ಸಿಗುತ್ತೆ. 70-80 ಮರ ಅಲ್ವಾ? 4 ಲಕ್ಷ ರೂಪಾಯಿ ಇಷ್ಟರಲ್ಲೇ ಕಲ್ ಚರ್ಲು. ಆಮೇಲೆ ನನಗೆ ಬೇಡಪ್ಪ ಅಂದ್ರೆ ಮರ ಕಡ್ದು ಮಾರಿದ್ರೆ ಅವತ್ತು ಮತ್ತೆ ದುಡ್ಡು ಸಿಗುತ್ತೆ. ಇದೆಲ್ಲ ನೋಡ್ಕೊಂಡಾಗ ನೋಡಿ, ಇದು ಕಲ್ಲೇ. ಇದು ನಾನು ಆಗಲ್ಲ ಅಂತಲೇ ಬಿಟ್ಟಿದ್ದೆ. ಇದು 15 ವರ್ಷ ಆಗಿದೆ. 15 ವರ್ಷದಿಂದ ನಾನು ಬಿಟ್ಟಿದ್ದೀನಿ. ಈಗ 3 ವರ್ಷದಿಂದ ಇದನ್ನ ಒಂದು ಮನಸ್ಸು ಮಾಡಿದೆ. ಯಾಕೆ ಅಂದ್ರೆ ಅದು ಮೆಣಸು ಬಿಡ್ತಲ್ಲ, ನನಗೆ ಫಸಲು ಬಿಡ್ತಲ್ಲ, ಅದು ನೋಡಿ ಇಲ್ಲಿ ಯಾಕೆ ಹಾಕ್ಬಾರ್ದು ಸಿಲ್ವರ್ ಗಿಡನ, ಪ್ರಯತ್ನ ಮಾಡೋಣ ಅಂತ ನೋಡಿ. ಇದರಲ್ಲಿ ಬರೀ ನೋಡಿ ಮುಳ್ಳು ಕಲ್ಲು, ಇದ್ರೊಳಗೆ ಓಡಾಡಕ್ಕೆ ಆಗ್ತಿರಲ್ಲ ನನಗೆ. ಇಲ್ಲಿ ಅಷ್ಟು ಮೆಣೆ ಬೆಳ್ಕೊಂಡಿದ್ದೆ ಎಲ್ಲ ನೋಡಿ, ನಿಮ್ಗೆ ಕಾಣುತ್ತೆ ಇಲ್ಲಿ ಕಡ್ದಾಕಿರೋ ಮುಳ್ಳುಗಳು. JCB ನೂಕಿ ಅತ್ಲೆ ಮಾಡಿ ಎಲ್ಲ ಕೆಲಸ ಮಾಡಿದ್ರು. ಒಂದು 10-15 ಸಾವಿರ ರೂಪಾಯಿ ಖರ್ಚಾತವತ್ತು ಇಟಾಚಿಯನಿಗೆ ಎಲ್ಲ. ಇದೆಲ್ಲ ಕಲ್ಲನ್ನೆಲ್ಲ ನೋಡ್ರಿ, ಎಂತೆಂಥ ಬಂಡೆಗಳು ನೋಡ್ರಿ. 3-4
3-4 ಕ್ವಿಂಟಲ್ ಬರುವಷ್ಟು ಬಂಡೆನೆಲ್ಲ ಎತ್ತೆತ್ತು ಬಿಸಾಕಿದ್ರು. ಕಡಿಮೆ ಬಂಡೆಗಳಿಲ್ಲ, ಬಂಡೆಗಳು ನೋಡಿ ಇದಾವೆ. ಇಷ್ಟೆಲ್ಲ ತೆಗ್ಸಿ ಹಾಕಿ ಮಾಡಿದಾಗ ಇಲ್ಲಿ ಕೂಡ ಮೆಣಸು ಮರನೂ ಬೆಳೆದಿದ್ದಾವೆ. ಮೆಣಸು ಬರಲಿ ನೋಡೋಣ, ಪ್ರಯತ್ನ ಮಾಡೋಕೆ ಸರ್. ಪ್ರಯತ್ನ ಮಾಡೋದಲ್ಲ ನಾವು ಆಗಲ್ಲ ಅಂದ್ಬಿಟ್ರೆ ನೀವು ಕಲ್ಲು ಭೂಮಿಯಲ್ಲಿ ಬಂಗಾರ ಬೆಳೆದಿರಪ್ಪ. ಹ್ಞೂ ಸರ್, ಖಂಡಿತ ಲೋಕಣ ಮಾಡ್ಬೇಕು. ತುಂಬ ಧನ್ಯವಾದಗಳು. ಎಷ್ಟು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಅಂದರೆ ನಮ್ಮ ರೈತರು ಸಾಕಷ್ಟು ಈ ಥರ ಭೂಮಿಯನ್ನು ಹಾಳು ಬಿಟ್ಕೊಂಡು ಸುಮ್ಕಿದ್ದಾರೆ, ಏನೂ ಆಗಲ್ಲ. ಸ್ವಲ್ಪ ನೀರಂತೂ ಬೇಕು ಸರ್. ನೀರೊಂದು ಇದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಈಗ ನೀರು ಬೇಕೇ ಬೇಕು, ಅದು ಭಾಳ ಮುಖ್ಯ ಸರ್. ನಮಗೆ ಈ ಥರ ಬೆಳೆಯೋದಕ್ಕೆ 1 ಎಕರೆ ಅಂದರೆ ಒಂದು ಅರ್ಧ ಇಂಚ್ ನೀರಿದ್ರು ಸಾಕು ಸರ್. ನಮ್ದು ಇಲ್ಲಿ ಭಾಳ ಕಡಿಮೆ ನೀರು ಆಗುತ್ತಾ. ಅರ್ಧ ಇಂಚ್ ನೀರಿದ್ರು ಅದನ್ನ 1 ಎಕರೆಗೆ ಒಂದು ಇಂಚಷ್ಟು ನೀರಿದ್ರು ಸಾಕು ಸರ್. ಡ್ರಿಪ್ಪಲ್ಲಿ ಸ್ವಲ್ಪನೇ ಬಿಟ್ಕೊಂಡು ಸಣ್ಣದ್ರಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿ. ಹಿಂಗೆ ಟ್ರಂಚಿಂಗು ಭಾಳ ಇಂಪಾರ್ಟೆಂಟ್. ಅವೆಲ್ಲ ಮಾಡ್ಕೋಬೇಕು ಸರ್. ಟ್ರಂಚಿಂಗ್ ನೋಡಿ, ಈ ವಿಷಯಕ್ಕೆ ಹೇಳೋದಾದ್ರೆ ಇದು ನಂದು 2.5 ಎಕರೆ ಏನ್ರಿ. ಇದ್ರಲ್ಲಿ ನನಗೆ 8 ಲಕ್ಷ ರೂಪಾಯಿ ನಿವ್ವಳ ಲಾಭ ಬರ್ತೈತಪ್ಪ. ಇದು ನಾನು ಯಾರಿಗ ಕೊಟ್ಟು, ನಾನೇನಾರು ನಾವಿಬ್ಬರೇ ಗಂಡ ಹೆಂಡ್ತಿ ಇದ್ದೀವಿ, ಇಲ್ಲಿ ಯಾರು ಇಲ್ಲ, ನಾವಿಲ್ಲೇ ವಾಸ ಆಗಿದ್ದೀವಿ ಅಂದರೆ ನಿಂಬೆಹಣ್ಣು ತಗೊಂಡೋಗಿ ಮಾರಿದ್ರೆ 7 ರೂಪಾಯಿ 8 ರೂಪಾಯಿ ಮಾರ್ತಾರೆ. ಇವತ್ತು ಖಂಡಿತ 5 ರೂಪಾಯಿ 6 ರೂಪಾಯಿ ಮಾರ್ತಾರೆ. ನೀವು 2 ರೂಪಾಯಿ ಮಾರ್ಬೇಕು, ನಾವು ಬರೀ 2 ರೂಪಾಯಿ 3 ರೂಪಾಯಿ 3.5 ರೂಪಾಯಿ ಮಾರ್ಬರ್ತೀವಿ. ಈಗ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ 1-1.5 ಅವತ್ತು ಕೂಡ ಅವ್ರು 3 ರೂಪಾಯಿ 4 ರೂಪಾಯಿ ಮಾರ್ತಾರೆ. ಅದನ್ನೇನಾರ ನಾವೇ ತಗೊಂಡೋಗಿ ನಾವೇ ಮಾರಾಟ ಮಾಡ್ಕೊಂಡು ನಮ್ಗೆ ಇಷ್ಟೇ ಜಾಗ ಇರಬೇಕು, ಬೇರೆದೇನು ಇರಬಾರ್ದು. ಕಸಬಿಲ್ದ ಇದ್ರೆ ಇಲ್ಲಿಂದ ಹೋಗಿ ನಾವು ಮಾರೋದು, ಮನೆ ಬಂದು ಮಂಕೋಣೋದು ಸುಮ್ಮನೆ ಗಂಡ ಹೆಂಡತಿ ಪಳೆ ಕಿತ್ಕೊಳ್ಳೋದು. ಇದ್ರಾಗಿರೋದು ಒಂದು ಚೂರು ಸಣ್ಣ ಗಿಡ ಪಳೆ ಕಿತ್ಕೊಂಡು ಇಷ್ಟನ್ನೇ ಮೇಂಟೈನ್ ಮಾಡ್ಕೊಂಡ್ರೆ ಸುಖವಾಗಿ ಜೀವನ ಮಾಡಕ್ಕೆ ಇಷ್ಟೇ ಸಾಕು. 2.5 ಎಕರೆ ಬೇಕಾದಷ್ಟು ಸಾಕು. 8 ಲಕ್ಷ ಇನ್ಕಮ್ ಬಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ, ಒಬ್ಬ ಆಫೀಸರ್ ಸಂಬಳ ಆಯ್ತು. ಹಂಗಾಗಿ ನಿಜಕ್ಕೂ 2.5 ಎಕರೆ ಜಾಗನೇ ಸಾಕು ಮಾಡೋಕ್ಕೆ. ನೋಡ್ಕೊಂಡು ಮಾಡ್ಬೇಕಷ್ಟೇ. ಅದನ್ನು ನೀವು ಹೇಳ್ದಂಗೆ ಎಲ್ಲವನ್ನು ನಾವೇ ಮನೆಯವರೇ ಮಾಡಿದರೆ ಈಗ ನೀವು 8 ಲಕ್ಷ ಇದ್ದದ್ದು ಎಷ್ಟಾಗ್ಬೋದು? ಏನು ಸರ್ 8 ಲಕ್ಷ ಸರ್ ಹೇಳಿದ್ನಲ್ಲ. ಈಗ ನಾವೇ ಮೆಣಸನ್ನು ನಾವೇ ಕುಯ್ಬೇಕು, ಎಲ್ಲ ಮಾಡ್ಕೊಂತ ಹೋದ್ರೆ ಆದ್ರೆ 1.5 ಅಷ್ಟು ಲಾಭ ಆಗುತ್ತೆ. ಬೇಡ ನಮಗೆ ಇಷ್ಟೇ ಸಿಕ್ಕಿದ್ರು ನಮ್ಮಿದ್ರೆ ಜೀವನ ಮಾಡ್ಬೋದಲ್ಲ ಸರ್. ನಾವು ಮಾಡ್ಬೋದಲ್ಲ, 8 ಲಕ್ಷ ರೂಪಾಯಿ ಜೀವನ ಮಾಡ್ಬೋದಲ್ಲ, ಬಂಗಾರದ ಜೀವನ ಮಾಡ್ಬೋದು. ಆಮೇಲೆ ನಾವು ಏನು ರಿಸ್ಕ್ ಇರಬಾರ್ದು. ಅಲ್ಲಿ ಇಲ್ಲಿ ಹೋಗೋದು, ಆ ತೋಟ ನೋಡ್ಕೋದು, ಇಷ್ಟೇ ಜಾಗ ಇದ್ರು ಸಾಕು. ಎಲ್ಲಿಗಾರ ಹೋಗ್ಬೇಕು ಬರಬೇಕು, ಇಲ್ಲಿಗೆ ಬರಬೇಕು, ಎಲ್ಲಿಗೆ ಹೋದ್ರು ಇಲ್ಲಿಗೆ ಬರಬೇಕು. ಹಂಗಿದ್ರೆ ಇಷ್ಟೇ ಸಾಕು ಜೀವನ ಮಾಡಕ್ಕೆ. ಅತ್ಯುತ್ತಮವಾಗಿ ಮಾಡಿದ್ರೆ 1-2-3 ಎಕರೆ ಜಾಗ ಸಾಕು ಒಂದು ಫ್ಯಾಮಿಲಿ ಮೇಂಟೈನ್ ಮಾಡಕ್ಕೆ. ಓಕೆ ಲೋಕಣ್ಣರೇ, ತುಂಬ ಅಡಿಕೆನೇ ಬೆಳಿಬೇಕು ಅಂತೇನಿಲ್ಲ ಸರ್. ನೋಡಿ, ಇಲ್ಲಿ ಅಡಿಕೆ ಬೆಳೆದಿಲ್ಲ ನಾನು. ಅಡಿಕೆ ತೋಟಕ್ಕಿಂತ ಲಾಭ ಜಾಸ್ತಿ ಆಗಿದ್ದಾರೆ ಮೆಣಸಲ್ಲಿ. ಖಂಡಿತ. ಈಗ ನೋಡಿ 2.5 ಎಕರೆ ಅಡಿಕೆ ಬೆಳೆಯೋದು ಕಷ್ಟ. ಇಲ್ಲಿ ನೋಡಿ ಕೆಲವರೆಲ್ಲ ಅಡಿಕೆ ಹಾಕಿದ್ದಾರೆ. ಈಗ ಅದು ನೀರಿಲ್ಲದೆ ಹೋದ್ರು ಒಣಗಿ ಹೋಗುತ್ತೆ. ನೀರಿಲ್ಲದೆ ಆ ಕಡೆ ತೋಟ ಒಣಗಿರು ಒಣಗ್ಬೋದು. ಅಡಿಕೆಗೆ ಆದ್ರೆ ಇಲ್ಲಿ ಒಣಗುತ್ತೆ ಅನ್ನೋ ಭಯ ಇಲ್ಲ. ಆಮೇಲೆ ಮೆಣಸಿದೆಯಲ್ಲ ಸರ್, ಕಡಿಮೆ ನೀರಲ್ಲಿ ಬೆಳೆಯುತ್ತದು. ಅವರಷ್ಟು ಅಡಿಕೆ ಅಷ್ಟೇನು ಕೊಡ್ಬೇಕಾಗಿಲ್ಲ. ಆಮೇಲೆ ಡಿಸ್ಟೆನ್ಸಿಗೆ ಹಾಕಿರ್ತೀವಿ, ಸ್ವಲ್ಪ ನೀರು ಸಾಕು. ಆಮೇಲೆ ಅಕಸ್ಮಾತ್ ಒಣಗಿ ಹೋದ್ರು ಹೋಗ್ಲಿ ಬಿಡಿ ಸರ್, ಅದು ಹೋದ್ರು ಹೊತ್ತು ಮರ ಇರ್ತವೆ, ಮರ ಕಡ್ದು ಮಾರ್ಬೋದು ನಾವು. ಅಡಿಕೆ ಮರದ ಹಂಗಾಗಲ್ಲ, ಹೋಗ್ಬಿಟ್ರೆ ಹೋತು, ಜೀವನನೇ ಹೋಗ್ಬಿಡ್ತು. ಅದರಿಂದ ಯಾವ್ಯಾವ ಜಾಗದಲ್ಲಿ ಏನೇನು ಬೆಳಿಬೇಕು ಅದು ಬೆಳೆದ್ರೆ ಸಾಕು ಸರ್. ಲೋಕಣ್ಣರೇ, ಇದು ಕೃಷಿ ಹೊಂಡ. ಸರ್. ಎಷ್ಟು ಅಡಿ ಅಗಲ ಇದೆಯಪ್ಪ ಇದು? ಸರ್, ಇದು ಕೃಷಿ ಹೊಂಡ. ಇದೊಂದು 45 ಅಡಿ ಅಗಲ ಬರುತ್ತೆ ಸರ್ ಇದು. ಈ ಕೃಷಿ ಹೊಂಡಕ್ಕೆ ಮೇಲ್ಗಡೆಯಿಂದ ಮಳೆ ಬಂದಾಗ ನೀರು ಬಂದಿದ್ದು ತುಂಬುತ್ತೆ ಸರ್ ಇದು. ಆಮೇಲೆ ಇಲ್ಲೊಂದು ಪೈಪ್ ಹಾಕಿ ಈ ಬೋರ್ವೆಲ್ಗೆ ರೀಚಾರ್ಜ್ ಹಾಕಿ ಮಾಡ್ಸೀನಿ ಸರ್. ಬೋರ್ವೆಲ್ಗೆ ರೀಚಾರ್ಜ್ ಅಲ್ಲಿ ಬೋರ್ವೆಲ್ ಇದೆ, ಅಲ್ಲಿಂದ ಪೈಪ್ ಹಾಕಿ ಅಲ್ಲಿ ನೀರು ಅಲ್ಲಿ ಬರುತ್ತೆ ಸರ್. ಸರಿ. ಅದು ಹೆಚ್ಚಾದ ನೀರಲ್ಲಿ ಅಲ್ಲಿ ಬಂದು ತುಂಬಿದ ಮೇಲೆ ಅದು ಅಲ್ಲಿ ಬಂದು ಅದಕ್ಕೆ ಬೋರ್ವೆಲ್ ಒಳಗೆ ಹೋಗಂಗೆ ಎಲ್ಲ ಪೈಪಿಗೆಲ್ಲ ಹೋಲ್ ಹಾಕ್ಸಿ ರೀಚಾರ್ಜ್ ಆಗಿ ಮಾಡ್ಸೀನಿ ಸರ್. ಅದನ್ನು ರೀಚಾರ್ಜ್ ಆಗಿ ಮಾಡಿದಿರಿ. ಇದೆಲ್ಲ ನಮಗೆ ನೀರಿನ ಒತ್ತಡ ಕಮ್ಮಿ ಇರೋದ್ರಿಂದ ಇಲ್ಲಿ ಮಳೆ ಹಿಂಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಖಂಡಿತ ಇಲ್ಲಿ ಪೈಪ್ ಹಾಕಿಬಿಟ್ಟು ಇಷ್ಟು ಬರ್ತೀವಿ. ಅಂದ್ರೆ ನೀವು ಟಾರ್ಪಲ್ ಗಿರ್ಪಲ್ ಏನು ಹಾಕಲ್ಲ ಸರ್, ಇದಕ್ಕೇನು ಟಾರ್ಪಲ್ ಹಾಕಲ್ಲ. ತುಂಬಬೇಕು, ಹಿಂಗಬೇಕು, ಹೆಚ್ಚಿಗೆ ಅದ್ದು ಹರಿದೋಗಿ ಅಲ್ಲಿ ಬೋರ್ವೆಲ್ ರೀಚಾರ್ಜ್ ಆಗ್ಬೇಕು ಸರ್. ಇಲ್ಲಿ ಟಾರ್ಪಲ್ ಹಾಕೋದಕ್ಕಿಂತ ಬೋರ್ವೆಲ್ ಬರೋ ನೀರನ್ನೇ ಬಿಟ್ಕೊಂಡು ನೀವು ನಿಮ್ಮ ಉದ್ದೇಶನೂ ಇದು ಹಿಂಗಿದ್ರೆ ನಮ್ಮ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಹೆಚ್ಚಾದ ನೀರು ಕೂಡ ಹೊರಗೆ ಹೋಗ್ದಂಗೆ ಆ ಬೋರ್ವೆಲ್ ಒಳಗೆ ಹೋಗಂಗೆ ಇಲ್ಲಿಂದ ಪೈಪ್ ಉಣಿ ಕೇಸಿನ ಪೈಪಿಗೆಲ್ಲ ಹೋಲ್ ಹಾಕಿ ಸುದ್ದ ಮೆಶ್ ಕಟ್ಟಿ ಅಲ್ಲೆಲ್ಲ ಜಲ್ಲಿ ಕಲ್ಲು ಎಲ್ಲ ಹಾಕಿಬಿಟ್ಟು ಅಷ್ಟಕ್ಕೆ ಒಂದು ಬೋರ್ವೆಲ್ಗೆ ಎಲ್ಲ ರೆಡಿ ಮಾಡಿದ್ದೀರಿ, ರಿಂಗ್ ಇಳಿಸಿ ಮಾಡ್ಸೀನಿ ಸರ್. ಈ ಬೋರ್ವೆಲ್ಲಲ್ಲಿ ರೀಚಾರ್ಜ್ ಆಗಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಕಲ್ಲು ಕಟ್ಸಿದ್ದೀರಾ? ಕಲ್ಲು ರಿಂಗ್ ಇದೆ, ಒಳಗೆ ರಿಂಗ್ ಇದೆ, ಮೇಲೆ ಕಲ್ಲಿಟ್ಟಿದ್ದೀನಿ ಸರ್. ಸ್ವಲ್ಪ ನೀರು ಮೇಲ್ಗಡೆ ನೋಡಿ ರಿಂಗ್ ಇದೆ, ಇದು ರಿಂಗ್ ಹಾಕ್ಸಿನಿ ಸರ್. ಇದರೊಳಗೆಲ್ಲ ಜಲ್ಲಿ ಹಾಕಿ ರಿಂಗ್ ಇದೆ, ಎಲ್ಲ ಜಲ್ಲಿ ಹಾಕಿದ್ದೀವಿ. ಸರಿ. ನೀರು ಬಂದು ತುಂಬಿದ್ದು ಒಳಗೆ ಹೋಗ್ತಿರುತ್ತೆ. ಈ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿ ಮೆಶ್ ಕಟ್ಟಿದ್ದೀವಿ ಒಳಗಡೆ. ರೈಟ್. ಒಂದು 4 ಅಡಿ ಆಳ ಮಾಡಿದ್ವಿ, 4-5 ಅಡಿ. ಓಕೆ. ಅದರೊಳಗೆ ಹೋಗುತ್ತೆ ಸರ್. ಆಗಲಿ. ನಿಮ್ಮ ಒಂದು ಸೂಪರ್ ಐಡಿಯಾದಿಂದ ಕಲ್ಲು ಭೂಮಿಯಲ್ಲಿ ಬಂಗಾರ ಬೆಳೆದಿದ್ದೀರಿ ನೋಡಿ. ಇಲ್ಲೊಂದೊಂದು ಇದು ಪಪ್ಪಾಯ ಹಾಕಿದ್ದೆ ಹಿಂದೆ. ಬರ್ರಿ
ಈ ತೋಟದಲ್ಲಿ ನಾನು ಪಪ್ಪಾಯ ಬೆಳೆದಿದ್ದೆ ಸರ್ ಹಿಂದೆ. ಇದೆಯಲ್ಲ ಅವು ಒಂದೊಂದು ಗಿಡಗಳು ಹಕ್ಕಿ ಪಕ್ಷಿ ತಿಂದು ಅಲ್ಲಿ ಇಲ್ಲಿ ಹುಟ್ಟಿದ ಮತ್ತೆ ಇನ್ನೂ ಬಿಡ್ತಾನೆ ಇದ್ದಾನೆ, ಸರಿ ಹಣ್ಣು ಸಿಗ್ತಾನೆ ಇರ್ತವೆ. ಸರಿ ಸರಿ ಅಲ್ಲಲ್ಲಿ ಬಿಡ್ತಾನೆ ಇರ್ತವೆ. ಆಯಿತು. ಹಂಗೆ ನಾವೇನಾರ ಮಾಡಿದರೆ ಹಕ್ಕಿ ಪಕ್ಷಿನ ತಿಂದು ಬೀಳಿಸಿ ಮತ್ತೆ ಹುಟ್ಟುತ್ತವೆ. ಆಯಿತು ಲೋಕಣ್ಣರೇ, ತುಂಬ ಅಲ್ಲಲ್ಲೇ ನುಗ್ಗೆನೂ ಇದೆ, ನುಗ್ಗೇನು ಹಾಕಿದ್ವಿ ಇದರಲ್ಲಿ. ಮಿಶ್ರ ಕ್ರಾಪ್ ನೋಡಿ ಪಪ್ಪಾಯ ಗಿಡಗಳು ನೋಡಿ, ಅಲ್ಲೂ ಬೇಕಾದ ಪಪ್ಪಾಯಿ ಗಿಡಗಳು, ಹಣ್ಣಿನ ಗಿಡಗಳು, ಸಪೋಟ ಗಿಡ, ಹಕ್ಕಿಗಳು ಶಬ್ದ ಕೇಳತ್ತೆ ನೋಡಿ ನಿಮಗೆ, ಬೇಕಾದಷ್ಟು ಅಕ್ಕಿ ಕೂಗಾಡ್ತವೆ. ಹೌದು. ಓಕೆ, ಇಷ್ಟು ಹೇಳಿ ಈಗ ತುಂಬ ಧನ್ಯವಾದಗಳು ಲೋಕಣ್ಣರೇ. ನಮಸ್ತೆ ಸರ್. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ನಿಮ್ಮ ಕೃಷಿಯಲ್ಲಿ ಇನ್ನೂ ಒಳ್ಳೆ ಸಾಧನೆ ಮಾಡಿ ನಮ್ಮ ರೈತರಿಗೆ ಮಾರ್ಗದರ್ಶಕರಾಗಿ ಇರಿ ಅಂತ ಹೇಳಿ ಕೇಳ್ಕೊಳ್ತಾ ಇಲ್ಲಿಗೆ ನಿಮಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.